ಶ್ರೀರಾಮುಲು ಅವರ ಮನವೊಲಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ರಾಮುಲು ಅವರಿಗೆ ಕರೆ ಮಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಶ್ರೀರಾಮುಲು ಅವರ ಮನವೊಲಿಸುವಂತಹ ಪ್ರಯತ್ನ ಈಗ ಹೈಕಮಾಂಡ್ನಿಂದ, ಬಿಜೆಪಿ ಹೈಕಮಾಂಡ್ನಿಂದ. ರಾಮುಲು ಅವರಿಗೆ ಕರೆ ಮಾಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಕೋರ್ ಕಮಿಟಿಯಲ್ಲಿ ತಮಗಾದ ಅವಮಾನದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಶ್ರೀರಾಮುಲು. ಜೆಪಿ ನಡ್ಡಾಗೆ ವಿವರಣೆ ಕೊಟ್ಟಿರೋದು ಮಾಜಿ ಸಚಿವ ರಾಮುಲು ಅವರು. ಆಗ ಜೆಪಿ ನಡ್ಡಾ ಅವರು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಯಾವುದೇ ರೀತಿಯ ಆತರದ ನಿರ್ಧಾರವನ್ನ ತೆಗೆದುಕೋಬೇಡಿ, ದೆಹಲಿಗೆ ಬನ್ನಿ, ಮಾತಾಡೋಣ, ನಿಮ್ಗೇನು ಸಮಸ್ಯೆ ಆಗಿದೆ ಬಗೆಹರಿಸೋಣ ಬನ್ನಿ, ಅದು ಬಿಟ್ಟು ನೀವು ಆತರದ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಶ್ರೀರಾಮುಲು ಅವರೇ ಅಂತ ಹೇಳಿದ್ದಾರೆ ಜೆಪಿ ನಡ್ಡಾ ಅವರು. ಯಾಕಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ರೀತಿಯಲ್ಲಿ ಸೋಲೋದಕ್ಕೆ, ಬೈ ಎಲೆಕ್ಷನ್ನ ಅಭ್ಯರ್ಥಿ ಸೋಲೋದಕ್ಕೆ ಶ್ರೀರಾಮುಲೇ ಕಾರಣ ಅಂತ ಹೇಳಲಾಗುತ್ತೆ. ಶ್ರೀರಾಮುಲು ಅವರು ಕೂಡ ಸಿಟ್ಟಿಗೆ ದಳ್ತಾರೆ. ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಇವತ್ತು ಜನಾರ್ದನ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದಾದಮೇಲೆ ಶ್ರೀರಾಮುಲು ಅವರು ಕೂಡ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಗೆ ಕೌಂಟರ್ಗಳನ್ನು ಕೊಡ್ತಾರೆ. ಹಾಗಾಗಿ ಶ್ರೀರಾಮುಲು ಅವರು ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಾದಂತಹ ವಿಚಾರ ಏನಿದೆ ಅದರಿಂದ ಬಹಳಷ್ಟು ಬೇಜಾರದಲ್ಲಿದ್ದಾರೆ. ಅವರು ಕೂಡ ಹೇಳಿದ್ರು, ನನಗೆ ಬಹಳ ಬೇಜಾರಾಗಿದೆ ಅಂತ ಹೇಳಿ. ಹಾಗಾಗಿ ಶ್ರೀರಾಮುಲು ಅವರ ಮನವೊಲಿಸುವಂತಹ ಪ್ರಯತ್ನ ಈಗ ಬಿಜೆಪಿ ಹೈಕಮಾಂಡ್ನಿಂದ ನಡೀತಾ ಇರೋದು. ಜೆಪಿ ನಡ್ಡಾ ಅವರು ಶ್ರೀರಾಮುಲು ಅವರಿಗೆ ಕರೆ ಮಾಡಿ ಯಾವುದೇ ರೀತಿಯ ಆತರದ ನಿರ್ಧಾರ ತಗೋಬೇಡಿ ಅಂತ ಹೇಳಿದ್ದಾರೆ. ಮತ್ತು ನಿಮ್ಮದು ಏನೇ ಸಮಸ್ಯೆಗಳಿರಲಿ ಬನ್ನಿ, ದೆಹಲಿಗೆ ಬನ್ನಿ, ನೇರವಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ರಾಮುಲು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿರೋದು. ಹಾಗಾಗಿ ಶ್ರೀರಾಮುಲು ಅವರು ಏನು ಮಾಡ್ತಾರೆ, ಹೈಕಮಾಂಡ್ನ ಮಾತಿಗೆ ಬದ್ಧರಾಗ್ತಾರಾ, ಕಾದು ನೋಡಬೇಕಾಗತ್ತೆ.